ಆಮೇಲೆ ಅಷ್ಟು ಮಾತ್ರವಲ್ಲ, ಕೋರ್ಟ್ಗಳು ಎಂಥ ಫುಡ್ ಕೊಡ್ತೀವಿ ಅಂತ. ನೋಡಿ, ನೀವು ತರಕಾರಿ ತೊಗೊಂಡ್ರೆ ಎಷ್ಟು ದಿವಸ ತೊಗೋತೀರಿ? 1 ವಾರ ಅಲ್ವಾ? 1 ವಾರ ಫ್ರಿಜ್ಜಲ್ಲಿ ಇಟ್ಟಿರ್ತೀರಿ. ಇಲ್ಲಿ ನೋಡಿ ಹೆಂಗಿದೆ ಅಂತೇಳಿ. ಜೈಲಿಗೆ ಆಹಾರ ಸರಬರಾಜು ಹೆಂಗೆ ಮಾಡ್ತಾರೆ ಹೇಳ್ತೀನಿ ಬನ್ನಿ. ಪ್ರತಿ ವರ್ಷ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಕರೀತಾರೆ. ಪ್ರತಿ ವರ್ಷ ಪ್ರಮುಖ ವರ್ತಕರು ಕರೀತಾರೆ. ಕೊಡ್ರಪ್ಪ ನಿಮ್ದೆಲ್ಲ ಟೆಂಡರ್ ಕೊಡಿ, ಏನಾಗುತ್ತೆ. ಅತ್ಯಂತ ಗುಣಮಟ್ಟ ಪದಾರ್ಥ ಕೊಟ್ಟರೆ ಮಾತ್ರ ಟೆಂಡರ್. ಲಾಟ್ ಕೊಡಲ್ಲ. ಮೊದಲೆಲ್ಲ ಇತ್ತು ಸ್ವಾತಂತ್ರ್ಯ ಹೋರಾಟ ಸಂದರ್ಭ, ಈಗ ಹಂಗಿಲ್ಲ, ಫಸ್ಟ್ ಕ್ಲಾಸ್ ಇದೆ. ಸೆಂಟ್ರಲ್ ಜೈಲು ಅಲ್ಲದೆ ಎಲ್ಲ ಜೈಲಿಗೂ ಒಬ್ಬರಿಂದ ಸರಬರಾಜು, ಎಲ್ಲ ಕಡೆ ಒಬ್ಬರಿಂದನೇ. ಯಾಕೆ? ನಾಳೆ ಹೆಚ್ಚು ಕಡಿಮೆ ಆಗಬಾರ್ದಲ್ಲ, ಅಲ್ಲಿ ಕೆಟ್ಟದ್ದು ಕೊಟ್ಟರು, ಇಲ್ಲ, ಒಬ್ಬರಿಂದಲೇ. ರಾಗಿ ಮತ್ತು ಜೋಳ ವರ್ಷಕ್ಕೊಮ್ಮೆ ಸರಬರಾಜು ಮಾಡ್ತಾರೆ. ರಾಗಿ ಮತ್ತು ಜೋಳ ವರ್ಷಕ್ಕೊಮ್ಮೆ. ಆದರೆ ತರಕಾರಿ ಇದೆಯಲ್ಲ, 2 ದಿನಕ್ಕೊಮ್ಮೆ ಸರಬರಾಜು, ಫ್ರೆಶ್ಶು. ನೀವು 1 ವಾರಕ್ಕೊಮ್ಮೆ ತಿಂತೀರಿ, ಅಲ್ಲಿ ನೋಡಿ ಜೈಲಲ್ಲಿ 2 ದಿವಸಕ್ಕೊಮ್ಮೆ ಫ್ರೆಶ್ಶು. ಇನ್ನು ದಿನಸಿ ಪದಾರ್ಥ ವಾರಕ್ಕೊಮ್ಮೆ ಸರಬರಾಜು ಮಾಡ್ತಾರೆ, ನೀವು ತಿಂಗಳಿಗೊಮ್ಮೆ. ನೀವು ಅಂದರೆ ನಾವೆಲ್ಲ ಸೇರಿ ತಿಂಗಳಿಗೊಮ್ಮೆ. ಆಮೇಲೆ ಮೊಟ್ಟೆ ಮತ್ತು ಮಾಂಸ ಪ್ರತಿ ಶುಕ್ರವಾರ ಸರಬರಾಜಾಗುತ್ತೆ, ಫ್ರೆಶ್ಶು. ನಿಮ್ಮದು ಫ್ರಿಜ್ಜಲ್ಲಿ 2 ತಿಂಗಳಿರುತ್ತೆ. ಪ್ರತಿ ಅಡುಗೆ ತಯಾರಿ ಪದಾರ್ಥಗಳ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ಸುಮ್ಮನೆ ಅಲ್ಲ. ನಿಮ್ಮ ಮನೇಲಿ ರೆಕಾರ್ಡಿಂಗ್ ಆಗಲ್ಲ, ಇದು ರೆಕಾರ್ಡಿಂಗ್ ಆಗುತ್ತೆ. ನಾಳೆ ಏನೋ ಮೋಸ ಮಾಡಿದ್ದೀರಿ ಸರ್, ನನಗೆ ಕೆಟ್ಟ ಫುಡ್ ಕೊಟ್ಟಿದ್ದಾರೆ ಅಂತಂದಾಗ, ಯಾಕ್ರಿ ಕೊಟ್ಟರಿಂದ ಜಡ್ಜ್ ಕೇಳ್ತಾರೆ. ಇಲ್ಲ ಮಹಾಸ್ವಾಮಿಗಳೇ, ವಿಡಿಯೋ ರೆಕಾರ್ಡ್ ಇದೆ ನೋಡಿ, ನಾವು ಅಂಥದ್ದೇನು ಕೊಟ್ಟಿಲ್ಲ ಹೇಳ್ತಾರೆ. ಆಮೇಲೆ CC ಕ್ಯಾಮರಾಗಳ ಮೂಲಕ ಆಹಾರ ತಯಾರಿಕೆ ಬಗ್ಗೆ ನಿಗಾ ಇರುತ್ತೆ. ಅಡುಗೆ ಮನೇಲಿ ಬಿಟ್ಬಿಡೋದಿಲ್ಲ. ಜೈಲಾಧಿಕಾರಿ ನೋಡ್ತಾ ಇರ್ತಾರೆ, ಏನಾಗ್ತಿದೆ, ಓಕೆ, ಏನು ಮಾಡ್ತಿದ್ದಾರೆ ಇದೆಲ್ಲ. ಸೊ ಹಾಗಿರುವಾಗ ಇವರಿಗೆ ಆಮೇಲೆ ಇನ್ನೊಂದೇನು ಅಂತಂದರೆ, ಮೊನ್ನೆ ಹೇಳಿದ್ರಂತೆ, ಅಲ್ಲಪ್ಪ ನಿನಗೆ ಮನೆ ಊಟ ಅಂತಂದರೆ ಅಲ್ಲಿ 5,000 ಕೈದಿಗಳಿದ್ದಾರೆ, ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ. ಎಲ್ಲ ಕೇಳಿಬಿಟ್ರೆ ನಮ್ಗೆ ಊಟ ಕೊಡಿ ಅಂತ ನಾವೇನು ಮಾಡೋದು? ಅಲ್ಲ, ಮದುವೆಗೆ ಬರಲ್ಲ 5,000 ಜನ. 5,000 ಜನಕ್ಕೆ ಡೈಲಿ ಜೈಲು ಊಟ ತಂದರೆ ತಗೊಂಬರ್ಲಿಕ್ಕೆ ಒಂದು 10,000 ಜನ ಬೇಕು, ಇಬ್ಬಿಬ್ಬರು ಬಂದರೆ. ಹಾಗೆಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ. ಈ ನಡುವೆ ದರ್ಶನ್ ಏನು ಹೇಳ್ತಾರೆ, ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗ್ತಾರೆ. ಸರ್, ನನಗೆ ಇಲ್ಲಿ ಫುಡ್ ಸರಿ ಆಗ್ತಾಯಿಲ್ಲ, ಊಟ ಸರಿ ಆಗ್ತಾಯಿಲ್ಲ, ನನಗೆ ಏನು, ಯಾಕೆ ಊಟ ಸರಿ ಆಗ್ತಿಲ್ಲ? ಜೈಲು ಊಟ ಸರಿ ಇಲ್ಲ ಸರ್, ಫುಡ್ ಪಾಯ್ಸನಿಂಗ್ ಆಗ್ತಾಯಿದೆ, ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ವಾಂತಿ ಬರುತ್ತೆ, ನನಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ, ದಯವಿಟ್ಟು ಚೇಂಜ್ ಮಾಡಿ, ನನಗೆ ಮನೆ ಊಟ ಕೊಡಿ. ಈ ಥರ ಕೇಳೋದಕ್ಕೆ ರೈಟ್ಸ್ ಇದೆ. ಆದರೆ ಕಾನೂನೆಷ್ಟು ಬಲಿಷ್ಠವಾಗಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತೆ, ಇದನ್ನು ಅವ್ರು ಹೇಳೋದು. ಇದೇ ಕಾರಣಕ್ಕೆ ದರ್ಶನ್ ಮನೆ ಊಟಕ್ಕಾಗಿ ಅಂಗಲಾಗ್ತಾ ಇದ್ದಾರೆ. ಹಾಗಾದರೆ ಜೈಲಿನ ಊಟ ಅಷ್ಟು ಖರಾಬಾಗಿದೆಯಾ? ಕೋರ್ಟ್ ಕೇಳುತ್ತೆ, ಏನು ರೀ ಕೆಟ್ಟ ಊಟ ಕೊಡ್ತಾ ಇದ್ದೀರಾ ಪೇಷಂಟ್ಗೆ, ಇದು ಕೈದಿಗಳಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ, ಏನು ರೀ ಅಂತ ಕೇಳಿದಾಗ ಮಹಾಸ್ವಾಮಿಗಳೇ, ಇಲ್ಲ, ನಮ್ಮ ರಿಪೋರ್ಟ್ ನೋಡಿ, ನೀವು ನೋಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ತಿಂಗಳಾಗ್ತಾ ಬರ್ತಾ ಇದೆ. ನಾನ್ ವೆಜ್ ಪ್ರಿಯ ದಾಸನಿಗೆ ಅದ್ಯಾಕೋ ಜೈಲೂಟ ಸೇರ್ತಾ ಇಲ್ವಂತೆ. ಅಷ್ಟೇ ಅಲ್ಲ, ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಜಗ್ಗುದಾದ ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ಗೆ ಸಿಗಲಿಲ್ಲ ಮನೆ ಊಟ ಭಾಗ್ಯ. ಹೈಕೋರ್ಟ್ನಲ್ಲಿ ನಿನ್ನೆ ದರ್ಶನ್ ಮನೆ ಊಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಈ ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜೈಲೂಟ ತಿಂದ್ರೆ ಆಗತ್ತಾ ಫುಡ್ ಪಾಯ್ಸನ್? ಅಷ್ಟಕ್ಕೂ ಜೈಲೂಟ ತಿಂದ್ರೆ ಫುಡ್ ಪಾಯ್ಸನ್ ಆಗತ್ತಾ? ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಜೈಲಧಿಕಾರಿಗಳು ಕೊಟ್ಟ ರಿಪೋರ್ಟ್ ಏನು ಅಂತ ತೋರಿಸ್ತೀವಿ ನೋಡಿ. ಜೈಲೂಟ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅಂತ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಜೈಲೂಟ ಉತ್ತಮವಾಗಿದೆ ಅಂತ ಸೆಂಟ್ರಲ್ ಫುಡ್ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಬಿರುದು ಬಂದಿದೆ. ಅಷ್ಟೇ ಅಲ್ಲ, 4 ಸ್ಟಾರ್ ಕೂಡ ಕೊಟ್ಟಿದೆ. ಇನ್ನು ಜೈಲಿನಲ್ಲಿ ಊಟವನ್ನ ತಯಾರಿಸುವ ಸಜಾಬಂದಿ ಕೈದಿಗಳು ಇದೇ ಇನ್ಸ್ಟಿಟ್ಯೂಟ್ನಿಂದಲೇ ತರಬೇತಿ ಪಡೆದಿದ್ದಾರೆ. ಊಟವನ್ನ ತಯಾರಿಸೋ ಈ 50 ಮಂದಿಗೆ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ರೆ ಮಾತ್ರ ಅಡುಗೆ ಮಾಡೋದಕ್ಕೆ ಅವಕಾಶ ನೀಡಲಾಗುತ್ತೆ. ಈಗಿರುವ ತಂಡ ಕಳೆದ 6 ವರ್ಷಗಳಿಂದ ಅಡುಗೆ ತಯಾರಿಸ್ತಾ ಇದೆ. ಇದುವರೆಗೂ ಜೈಲೂಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವ ಬಗ್ಗೆ ವರದಿಯೇ ಆಗಿಲ್ಲ.
ಇನ್ನು ಕಾರಾಗೃಹಗಳಿಗೆ ಆಹಾರ ಪದಾರ್ಥ ಪೂರೈಕೆಗೆ ಪ್ರತಿ ವರ್ಷ ರಾಜ್ಯದ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಇಷ್ಟಾದ್ರೂ ನಮ್ಮ ದಾಸನಿಗೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿರುವುದು ಅದೆಷ್ಟು ಸತ್ಯನೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕೊಲೆ ಪ್ರಕರಣ ಎಲ್ಲ ಆದಾಗ ಒಂದು 164 ಹೇಳಿಕೆ ಅಂತಿರುತ್ತೆ. ಅದಕ್ಕೆ ಒಂದು ಕಾನೂನಿನ ಒಂದು ಕ್ರಮ ಸಂಖ್ಯೆ ಅದು. ಆ ಹೇಳಿಕೆ ಭಾಳ ಮಹತ್ವ ಪಡ್ಕೊಳ್ಳುತ್ತೆ. ಅಂದರೆ ಪ್ರತ್ಯಕ್ಷದರ್ಶಿಗಳು, ಭಾಳ ಹತ್ತಿರದವರು, ಇವರೆಲ್ಲ ಹೇಳಿದಂಥ ಹೇಳಿಕೆಗಳು. ಅಂದರೆ ಅವರಿಗೆ ಈ ಘಟನೆ ಏನು ಹಿನ್ನೆಲೆ ಗೊತ್ತಿರೋದಿಲ್ಲ, ಡೈರೆಕ್ಟಾಗಿ ಹೇಳಿರ್ತಾರೆ ಅವರು. ಆಮೇಲೆ ಅಲ್ಲಿ ಒಮ್ಮೆ ಹೇಳಿಕೆ ಕೊಟ್ಟ ನಂತರ ಕೋರ್ಟ್ ಏನು ಹೇಳುತ್ತೆ, ಪೊಲೀಸರು ಇಲ್ಲದೇ ಇರುವಾಗ ಮತ್ತೊಮ್ಮೆ ಕರೆಯುತ್ತೆ. ನೋಡಪ್ಪ, ನಿನಗೆ ಯಾರಾದರೂ ಫೋರ್ಸ್ ಮಾಡಿದ್ರಾ, ಮತ್ತೊಂದು ಮಾಡಿದ್ರಾ, ಹಿಂಗೆಲ್ಲ ಕೇಳುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದರ್ಶನ್ನ ಕೆಲವು ಕೆಲಸಗಾರರು ಇರ್ತಾರೆ, ಅವ್ರ ಹತ್ರ ಅವ್ರಿಗೇನು ಗೊತ್ತಿರೋದಿಲ್ಲ. ದರ್ಶನ್ ಯಾವಾಗ ಬಂದಿದ್ರು? ಮೊನ್ನೆ ಬೆಳಗ್ಗೆ ಬಂದರು. ಏನು ತಿಂಡಿ ತಿಂದರು? ತಿಂಡಿ ಇಲ್ಲ, ಜ್ಯೂಸ್ ಮಾತ್ರ ಕುಡಿದ್ರು. ಆಮೇಲೆ ಎಲ್ಲಿಗೋದ್ರು? ಆಮೇಲೆ ಗೊತ್ತಿಲ್ಲ. ಕಾರಲ್ಲಿ ಹೋದ್ರ? ಇಲ್ಲ, ಕಾರಲ್ಲ, ಯಾರೋ ಫ್ರೆಂಡ್ ಬಂದು ಅವ್ರ ಈ ಥರದ ಹೇಳಿಕೆಗಳು, ಗೊತ್ತಾಯ್ತಲ್ಲ. ಸೊ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅದು. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಕಾನೂನಿನ ಕುಣಿಕೆಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದೆ. ಪರಮಾಪ್ತರೇ ಯಜಮಾನನಿಗೆ ಗುಂಡಿ ತೋಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಗುಂಡಿ ತೋಡ್ತಾ ಇದ್ದಾರೆ ಅಂತಂದರೆ ಅವ್ರ ಪಾಪ ಗೊತ್ತಿರೋದಿಲ್ಲ, ಅವರು ಸತ್ಯವನ್ನು ಹೇಳಿರ್ತಾರೆ. ಆ ಸತ್ಯ ಇವರಿಗೆ ತೊಂದರೆಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹೇಗೆ? ಸ್ಟೋರಿ ನೋಡಿ. ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು. ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ 164 ಹೇಳಿಕೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ. ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ. ಇದರ ಮಧ್ಯೆ ಪೊಲೀಸರು ಸಾಕ್ಷಿಯೇನೋ ದಾಖಲಿಸಿದ್ದಾರೆ. ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಎಲ್ಲರಿಂದಲೂ 164 ಹೇಳಿಕೆ ದಾಖಲು ಮಾಡಿದೆಯಂತೆ. ಬಾಬುಲ್ ಖಾನ್ ಮನೆ ಕೆಲಸದವ, ಸುಶೀಲಮ್ಮ ಮನೆ ಕೆಲಸದಾಕೆ, ಅಮೀರ್ ಖಾನ್ ಮನೆ ಕೆಲಸದವ, ಮ್ಯಾನೇಜರ್, ಹಣಕಾಸು ವ್ಯವಹಾರ, ಕಾಸ್ಟ್ಯೂಮ್ ಡಿಸೈನರ್, ದರ್ಶನ್ PA. ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ CRPC 164 ಹೇಳಿಕೆ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ಗಳನ್ನು ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.